ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಕಡಲೆಕಾಳು ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಕೊಬ್ಬರಿ, ಒಂದು ಈರುಳ್ಳಿ, ಒಂದು ಇಡಿಯಾಗಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 5 ರಿಂದ 8 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1.5 ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ. ಫಸ್ಟ್ ನಾನು ಇಲ್ಲಿ ಕಾಳನ್ನ ಕೂಗಕ್ಕೆ ಇಟ್ಟಿದ್ದೀನಿ 5 ರಿಂದ 8 ವಿಸಿಲ್ಗೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ, ಚಕ್ಕೆ, ಲವಂಗ ಹಾಕೊಂಡು ರುಬ್ಕೋತಾ ಇದ್ದೀನಿ. ಆನಂತರ ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ರುಬ್ಕೊತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಬ್ಕೋತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಒಂದೊಂದಾಗಿನೇ ಹಾಕೊಂಡು ರುಬ್ಕೋಬೇಕಾಗುತ್ತೆ. ಒಂದೇ ಸರಿ ಹಾಕೊಂಡ್ರೆ ನಮಗೆ ಸಾಫ್ಟ್ ಆಗಿ ಪೇಸ್ಟ್ ಆಗಲ್ಲ, ಅದಕ್ಕೋಸ್ಕರ ಒಂದೊಂದಾಗಿನೇ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ, ಅಚ್ಚಕಾರದ ಪುಡಿನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕಾಳು ಕೂಡ ನಮಗೆ ಬೆಂದಿದೆ. ನೋಡಿ, ನಮಗೆ ಕಾಳು ಇಷ್ಟು ಮಾತ್ರ ಬೆಂದ್ರೆ ಸಾಕು. ನೆಕ್ಸ್ಟ್ ನಾನು ಇಲ್ಲಿ 2 ಆಲೂಗಡ್ಡೆ, 1 ಟೊಮ್ಯಾಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಕೂಡ ನಾನು 1 ವಿಸಿಲ್ಗೆ ಕುಗ್ಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಪ್ರೊಸೀಜರ್ಸ್ ಜಾಸ್ತಿ, ಆದರೆ ಸಾಂಬಾರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ದೋಸೆ, ಅನ್ನ, ಪೂರಿ ಎಲ್ಲದಕ್ಕೂ ಈ ಸಾಂಬಾರು ಮ್ಯಾಚ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆಲೂಗಡ್ಡೆ ಕೂಡ ನಮಗೆ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಕೂಡ ನಾನೀಗ 1 ವಿಸಿಲ್ನ ಕುಗ್ಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈಗ ನಮಗಿಲ್ಲಿ 1 ವಿಸಿಲ್ ಕೂಗಿದೆ. ನೆಕ್ಸ್ಟ್ ಈ ನಂತರ ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಮಗಿಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ, 1 ವಿಸಿಲ್ ಕೂಗಿದೆ. ನೆಕ್ಸ್ಟ್ ಬನ್ನಿ, ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸಾಂಬಾರಲ್ಲಿ ಕಾಳು, ಟೊಮ್ಯಾಟೊ, ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಬೆಂದಿದೆ. ಈಗ ಈ ಒಗ್ಗರಣೆ ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಡಲೆಕಾಳು ಮಸಾಲೆ ಯಾವ ರೀತಿ ಮಾಡೋದಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.